3 ಜನರನ್ನ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆ ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥದ್ದು. ಕೊಲೆ ಮಾಡಿರುವಂಥ ವ್ಯಕ್ತಿ ಪ್ರಶಾಂತ್ ಅವರ ತಂದೆ ನನ್ನ ಜೊತೆ ಇದ್ದಾರೆ. ಸರ್, ಏನು ಕಾರಣಕ್ಕೆ ಈ ಕೊಲೆ ಆಗಿರೋ ಕಾರಣ ಏನೂ ಇಲ್ಲ. ಏನೋ ಜಗಳ ಇದೆ, ಸಣ್ಣಕ್ಕೆ ಹೋಗಿ ದೊಡ್ಡದು ಮಾಡ್ಕೊಂಡವ್ರೆ. ಇದು ಬೇರೆ ಇನ್ನೇನು ಇಲ್ಲ. ರಾತ್ರಿ ನಾನೇ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ದೋ ಮಣಗೋದು, ಬೆಳಗ್ಗೆ ಎದ್ದೊಳವಾಗಲೂ ಇನ್ನೂ ಮಣಗಿದ್ರು. ಸರ್, ಈ ಪ್ರಶಾಂತ್ ಮತ್ತೆ ನಿಮ್ಮ ಪತ್ನಿ ಮತ್ತು ನಿಮ್ಮ ಅತ್ತೆ ವಿಚಾರದಲ್ಲಿ ಏನಾದರೂ ಗಲಾಟೆ ಏನು ಜಾಸ್ತಿ ಇಲ್ಲ, ಸುಮ್ಮನೆ ಇದು ಮಾಡೋರು. ಅದೇನು ಅಂತಲೇ ಅರ್ಥವಾಗಲಿಲ್ಲ. ಅಲ್ಲ, ಸುಮ್ಮನೆ ಈ ಗಲಾಟೆ ಆಗ್ತಾ ಇತ್ತಲ್ಲ, ಯಾವ ವಿಚಾರಕ್ಕೆ ಇವ್ರ ಮಧ್ಯೆ ಗಲಾಟೆ ಆಗ್ತಾ ಇತ್ತು? ಈ ಮಧ್ಯೆ ಅಂದರೆ ಊಟ ಕೊಡೋದಕ್ಕೆ, ಅದಕ್ಕೆ ಸಣ್ಣ ಪುಟ್ಟ ಅಷ್ಟೇ. ನಾನು ಹಂಗೋ ಸುಮ್ಮನೆ ಇದು ಮಾಡ್ತಾ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅವೆಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅಲ್ಲ, ಪ್ರಶಾಂತ್ ಮತ್ತೆ ಅವ್ರ ತಾಯಿ ನಡುವೆ ನಡೆದಿದ್ದ ಜಗಳನ ಅಥವಾ ಯಾರ್ಯಾರು? ಅವನ ತಾಯಿ ಕಂಡ್ರೆ ಪ್ರಾಣನೇ. ಆದರೆ ಈ ಥರ ಡಿಸಿಷನ್ ತಗೊಂಡವನೇ ನನಗೆ ಕನಸು ಮನಸ್ಸಲ್ಲೂ ತಗೊಂಡು. ಈ ಥರ ಡಿಸಿಷನ್ ತಗೊಂಡಿದ್ದಲ್ಲಿ ನಾನು ಅಂಗಡಿ ತೆಗೆಯೋಕೆ ಹೋಗ್ತಾ ಇರಲಿಲ್ಲ. ಇದ್ದರೆ ನನ್ನ ಕಳಿಸ್ಬಿಟ್ಟವನು ಅದು ಹೇಳೋಕ್ಕಾಗಲ್ಲ. ಬಟ್ ಅಂದರೆ ಈ 3 ಕೊಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಮನೇಲಿ ಇರಲಿಲ್ಲ? ಅಂಗಡಿ ನೋಡಿ, ಕಾಲೇಜ್ ಸ್ಟಾಪಿಂದ ಬಸ್ಸಲ್ಲಿ ಬಂದಿರೋದು. ಈಗ ನೀವು ಕೆಲ್ಸಕ್ಕೆ ಹೋಗಿದ್ರಾ? ನಮ್ಮದು ಐರನ್ ಅಂಗಡಿ ಇದೆ, ಅಲ್ಲಿ ನಾವು ಡೈಲಿ 6 ಗಂಟೆಗೆ ಎದ್ದು ಹೋಗ್ತಾ ಇರ್ತೀವಿ. ನಿಮಗೆ ವಿಚಾರ ಹೆಂಗೆ ಗೊತ್ತಾಯಿತು? ಏನಂತ ವಿಚಾರ? ನಮ್ಮ ಫ್ರೆಂಡು ತಿಳಿಸೋರು, ಹಿಂಗೆ ಮನೆ ಮುಂದೆ ಜಗಳ ನಡೀತಾ, ಅಲ್ಲಿ ಜನ ನಿಂತಿದ್ದಾರೆ, ಒಟ್ಟಿನಲ್ಲಿ ಬಾಗಿಲು ತೆಗಿತಾ ಇಲ್ಲ, ಒಟ್ಟಿನಲ್ಲಿ ಏನೋ ಇಬ್ಬರು ಹೊಡೆದ್ಬಿಟ್ಟವನಂತೆ ನಿನ್ನ ಮಗ ಅಂತ ನ್ಯೂಸ್ ಬಂತು. ಆಮೇಲೆ ನಾನು ಬಾಗಿಲು ಹಾಕೊಂಡು ಬರೋಷ್ಟರಲ್ಲಿ ನನಗೆ ಒಂಥರ ತಲೆ ಸುತ್ತಂಗೆ ಆಯಿತು ಕೇಳ್ಬಿಟ್ಟು. ಪ್ರಶಾಂತ್ ಅವರು ಏನಾದರೂ ಮಾನಸಿಕವಾಗಿ ಏನಾದರೂ ಇರಲಿಲ್ಲ. ಹಂಗಿದ್ದಿದ್ರೆ ಅವನು ಡ್ರೈವರ್ ಕೆಲಸ ಹೆಂಗೆ ಮಾಡ್ತಾನೆ? ನಿನ್ನೆ ಕೆಲ್ಸಕ್ಕೆ ಹೋಗೇ ಬಂದನಲ್ಲ. ಮಾನಸಿಕ ಇದು ಇದ್ದರೆ ಡ್ರೈವರ್ ಕೆಲಸ ಆಗುತ್ತಾ? ಆಗಲ್ಲ. ಚೆನ್ನಾಗೇ ಇದ್ದ, ಒಟ್ಟಿನ ಮುಂಗೋಪ ಜಾಸ್ತಿ. ನಿನ್ನೆ ರಾತ್ರಿ ಗಲಾಟೆ ಆಗಿತ್ತ ಸರ್? ಏನಿಲ್ಲ, ರಾತ್ರಿ ಗಲಾಟೆನೇ ಇಲ್ಲ. ಊಟ ಮಾಡಿಬಿಟ್ಟು ನಾನು ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿ ಮಣಿಕೊಂಡು. ಇದು ನಾನು ಹೋದ್ಮೇಲೆ 8 ಗಂಟೆ ಮೇಲೆ ನಡೆದಿರೋದು. ಇದು ಪ್ರಶಾಂತ್ ಕೊಲೆ ಮಾಡಿರುವಂಥ ವ್ಯಕ್ತಿ ಏನಿದೆ, ಅವರ ತಂದೆ ಚಿಕ್ಕಣ್ಣ ಹೇಳೋ ಪ್ರಕಾರ ಆತ ಮಾನಸಿಕವಾಗಿ ಏನು ಕುಗ್ಗಿರಲಿಲ್ಲ, ಚೆನ್ನಾಗೇ ಇದ್ದ, ತಂದೆ ತಾಯಿಗಳ ಜೊತೆ ಆರಾಮಾಗಿದ್ದ ಅನ್ನುವಂಥ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.